ಅಯ್ಯಯ್ಯೋ, ನಾನ್ ಬುರ್ಕದಲ್ಲಿರೋದು ಆ ನಾಗೇಂದ್ರ ನೋಡ್ಬಿಟ್ನ ಹೇಗೆ? ಏನಾದ್ರೂ ಒಂದ್ ಮಾಡೇ ಮಾಡ್ತಾನೆ ಇವನು. ಏನ್ ಮಾಡೋದು? ಮ್ಯಾನೇಜ್ ಮಾಡೋಣ. ಹಾ, ಇವಳಿಗೇನಾದ್ರೂ ಡೌಟ್ ಬಂತ? ಇವಳನ್ನ ಫಾಲೋ ಮಾಡ್ತಿರೋ ನಾನೇ ಅಂತ ಏನಾದ್ರೂ ಗೊತ್ತಾಗೋಯ್ತಾ? ಗೊತ್ತಾದ್ರೂ ಗೊತ್ತಾಗ್ಲಿ. ಈ ಅವತಾರದಲ್ಲಿ ಯಾಕೆ ಇವಳಿದ್ದಾಳೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅಲೆ ಈ ನಾಗೇಂದ್ರನೇ ಭೂಮಿಯವ್ರನ್ನ ಫಾಲೋ ಮಾಡ್ತಾವನೆ. ಗೊತ್ತಿಲ್ಲದೆ ಭೂಮಿಯವ್ರನ್ನ ಫಾಲೋ ಮಾಡ್ತಾವನ. ಬಾಂಡ್ಲಿ ನಾಗೇಂದ್ರಣ್ಣನ ಕೈಗೆ ಭೂಮಿಯವ್ರೇನಾದ್ರು ಸಿಗಾಕೊಂಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಎಕ್ಕುಟ್ಟೋಗ್ಬಿಡ್ತದೆ. ಏನಪ್ಪ ಮಾಡೋದೀಗ? ಅಯ್ಯೋ, ತಲೆ ಬೇರೆ ಓಡ್ತಾಯಿಲ್ಲ. ಥೂ, ಹಾ, ಅಯ್ಯೋ, ನನ್ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟ. ಅಯ್ಯೋ ಅಯ್ಯೋ, ಇವಳನ್ನ ಫಾಲೋ ಮಾಡ್ಕೊಂಬಂದೆ. ಅವ್ರು ಯಾರೋ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ದುಡ್ಡ, ಭೂಮಿನ, ದುಡ್ಡ ಮುಖ್ಯ. ನೀನ್ ಆಮೇಲೆ ನೋಡ್ಕೋತೀನಿ ಕಡೆ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ಅಯ್ಯೋ, ನಿನ್ನ ನಿಂತ್ಕೊಳ್ಳೋ. ಅಯ್ಯೋ, 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 ಬಿಡಲ್ಲ ನಿನ್ನ. ಅಯ್ಯೋ, 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 ಅಮ್ಮ, ಆಯ್ತಪ್ಪ, ಥ್ಯಾಂಕ್ ಯು, ಬಾಯ್. ಎಲ್ಲ ಕ್ಯಾಶು ಇದೆ. ಅಲ್ಲ, ಇವನು ಯಾವ ಸೀಮೆ ಕಳ್ಳ? ಕ್ಯಾಶ್ ಎಲ್ಲ ಕರೆಕ್ಟಾಗೇ ಇದೆ. ಸದ್ಯ ನಾನ್ ಬಚಾವಾದೆ. ಇಲ್ದೆ ಹೋಗಿದ್ದಿದ್ರೆ ನಾಗಲಕ್ಷ್ಮಿ ನನ್ನನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿರೋಳು. ಈ ಕಳ್ಳ ಬರ್ದೆ ಹೋಗಿದ್ದಿದ್ರೆ ಆ ಭೂಮಿ ನನ್ನ ಕೈಗೆ ಸಿಕ್ಕಾಕೊಂಡಿರ್ತಿದ್ಲು. ಅನ್ಯಾಯವಾಗಿ ಮಿಸ್ ಆಗ್ಬಿಟ್ಲು. ಇರ್ಲಿ, ಮೊದಲು ಈ ಕಳ್ಳನ್ ವಿಚಾರಿಸ್ಕೋತೀನಿ, ಆಮೇಲೆ ಆ ಭೂಮಿನ. ಭೂಮಿ, ಅಷ್ಟು ಸುಲಭವಾಗಿ ನೀನ್ ತಪ್ಪಿಸ್ಕೊಂಡೆ ಅಂತ ಅನ್ಕೋಬೇಡ. ನಿನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ತೀನಿ. ಡ್ಯಾಡಿ, ಊರ್ವರೆಗೂ ಬಂದು ಬಾವಿ ಹತ್ರನೇ ಇದ್ದೀರಲ್ಲ, ಮನೆಗೆ ಬರ್ಬೋದಿತ್ತಲ್ವಾ? ಈಗ ಕರ್ಣನೂ ಇಲ್ಲ, ಸುರಭಿನೂ ಇಲ್ಲ, ನಮ್ಮನ್ನ ಯಾಕೆ ಇಲ್ಲಿ ಕರ್ಸಿದ್ರ? ನೋಡಮ್ಮ, ಪದೇ ಪದೇ ನಾನು ನಿಮ್ಮ ಮನೆಗೆ ಬಂದ್ರೆ ನಾವೇನೋ ನಡೆಸ್ತಾ ಇದ್ದೀವಿ ಅಂತ
ಅನುಮಾನ ಬರುತ್ತೆ. ಅದರಲ್ಲೂ ಆ ನಾಗೇಂದ್ರ ಇದಾನಲ್ಲ, ಬಲೇ ಕಿರಾತಕ. ಅವನಿಗೆ ಒಂದ್ ಸಣ್ಣ ಸುಳಿ ಸಿಕ್ಕೋದು ಸಾಕು, ನಮ್ಮ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಇನ್ನು ಎಷ್ಟ್ ದಿನ ಅಂತ ಹೀಗೆ ಓಡಾಡ್ತಾ ಇರೋದು ಡ್ಯಾಡಿ? ನಮಗ್ ಸಿಕ್ಕಿರೋ ಕಾಲಾವಕಾಶನ ಉಪಯೋಗಿಸ್ಕೋಬೇಕಲ್ವಾ? ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ನೀನು. ನೋಡಮ್ಮ, ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗಲಾಟೆ ಆದಾಗ ಮತ್ತೆ ಆ ವಿಚಾರನ ಕೆದಕೊಂಡು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬಾರ್ದು. ಈಗೆಲ್ಲ ಸರಿ ಹೋಗಿದೆ, ಇನ್ ಮುಂದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಮರ್ತೋಗಿರ್ತಾರಲ್ಲ, ಆಗ ನಾವ್ ಹೆಜ್ಜೆನ ಮುಂದಿಡ್ಬೇಕು. ಮಾವ, ನನಗೆ ಆ ಮನೇಲಿ ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಮಾಡೋದಕ್ಕೆ ಕೆಲಸ ಇಲ್ಲ, ಕೈಯಲ್ಲಿ ಅಧಿಕಾರ ಇಲ್ಲ, ಒಟ್ಟಿನಲ್ಲಿ ನಮ್ಮ ಹವಾ ಏನೂ ನಡೀತಾ ಇಲ್ಲ. ಹೇಗೋ 1000 ಕೋಟಿ ಪ್ರಾಜೆಕ್ಟು, ಲಾಭ ಬರುತ್ತೆ, ಅದನ್ನೆಲ್ಲ ಕಬಳಿಸ್ಕೊಂಡು ದೇಶಾಂತರ ಹೋಗೋಣ ಅಂತ ಏನೇನೋ ಅನ್ಕೊಂಡಿದ್ದೆ. ಈಗೆಲ್ಲ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಹೌದು, ಆ ಕಾಳಿಂಗರಾಯರು ಏನು ಸೂಚನೆ ಕೊಡ್ಲಿಲ್ವಾ? ಇನ್ನು ಎಷ್ಟು ದಿನ ಅಂತ ಈ ಸಪ್ಪೆ ಜೀವನ ಮಾಡ್ಕೊಂಡಿರೋದು ಮಾವ? ಈಗ ಅದಕ್ಕೆ ಸಮಯ ಬಂದಾಯ್ತಪ್ಪ. ಅದನ್ನ ಹೇಳೋಣ ಅಂತಾನೆ ನಾನು ನಿಮ್ಮಿಬ್ಬರನ್ನ ಇಲ್ಲಿ ಕರೆಸಿರೋದು. ಅಮ್ಮ ಸರಯ್ಯು, ತಗೋ, ಜೋಪಾನವಾಗಿ ಇದನ್ನ ಸತ್ಯಮೂರ್ತಿ ಅವ್ರ ಬೀರೂಲಿಡು. ಏನ್ ಡ್ಯಾಡಿ ಇದು? ಇದು ಕೋಲಾ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋ ಫೈಲು. ಇದರಲ್ಲಿ ಎಲ್ಲಾ ಕಂಡೀಷನ್ಸ್ಗೂ ನಾನು ಒಪ್ಪಿದ್ದೀನಿ ಅಂತ ಸತ್ಯಮೂರ್ತಿ ಅವರೇ ಖುದ್ದಾಗಿ ಸೈನ್ ಹಾಕಿರೋ ಅಗ್ರಿಮೆಂಟ್ ಪೇಪರ್ಸ್ ಇದೆ. ಸತ್ಯಮೂರ್ತಿ ಅವರು ಯಾವಾಗ ಡ್ಯಾಡಿ ಸೈನ್ ಹಾಕಿದ್ರು? ಅವರೆಲ್ಲಮ್ಮ ಸೈನ್ ಹಾಕ್ತಾರೆ, ಅದು ಫೋರ್ಜರಿ ಮಾಡಿರೋ ಸೈನು. ಮುಂದಕ್ಕೆ ಏನಾದ್ರು ತೊಂದರೆ ಆದಾಗ ನಮ್ಗೆ ಈ ಡಾಕ್ಯುಮೆಂಟ್ಸು ಉಪಯೋಗಕ್ಕೆ ಬರುತ್ತೆ. ಸೊ ಕಾನೂನು ಪ್ರಕಾರ ಏನೇನಾಗಬೇಕು ಅದನ್ನು ನೀವು ಮಾಡ್ಕೋತಾ ಇದ್ದೀರಾ? 100% ಕರೆಕ್ಟ್. ನಾವು ಯಾವತ್ತೂ ಯಾವುದ್ರಲ್ಲೂ ಸಿಕ್ಕಾಕೋಬಾರ್ದು. ಹೇಳಿ ಕೇಳಿ ನಿನ್ನನ್ನು ಈ ಪ್ರಾಜೆಕ್ಟಲ್ಲಿ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾಳೆ ಈ ಪ್ರಾಜೆಕ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದಕ್ಕೆ ಈ ಡಾಕ್ಯುಮೆಂಟ್.